ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ತಂಬಿಟ್ಟು ಮಾಡ್ತಾ ತೋರಿಸ್ತೀವಿ. ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ಕೊಬ್ಬರಿ, ಎಳ್ಳು ಹುರ್ಕೊಂಡಿರಬೇಕು, ಕಡಲೆ ಬೀಜ ಹುರಿದ್ಬಿಟ್ಟು ಈ ಥರ ಮಾಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಬೇಕು, ಮತ್ತು ಕಡಲೆಪಪ್ಪು ಬೇಕು. ಇವಾಗ ಬೆಲ್ಲ ಕರಗಿಸೋಕೆ ಇಟ್ಟಿದ್ದೀನಿ ನಾನು. ಸೊ ಇವಾಗ ಹೆಂಗೆ ಮಾಡೋದು? ಎಳ್ಳು ಹುರಿಬೇಕು, ನೀಟಿಗೆ ಸ್ವಲ್ಪ ಕೆಂಪುಗಾಗೋ ಥರ ಹುರಿಬೇಕು. ಇವಾಗ ಹುರಿದಾಗಿದೆ, ಎತ್ತಿಟ್ಕೊತಾ ಇದ್ದೀನಿ. ಗಸಗಸೆ ಸ್ವಲ್ಪ ಹುರಿಬೇಕು. ಆಗಿದೆ ಅದು. ಇವಾಗ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಹುರಿದಿರೋ ಕಡಲೆ, ಏಲಕ್ಕಿ, ಗಸಗಸೆ, ಅವಾಗ ಬೇಯಿಸ್ಕೊಂಡಿದ್ದೀವಿ. ಹುರಿದಿರೋದು ಗಸಗಸೆ ಹಾಕ್ತಾಯಿದ್ದೀವಿ, ಸ್ವಲ್ಪ ಕಡಲೆ ಬೀಜ. ಇವಾಗ ಹುರ್ಕೊಂಡು ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಳ್ಬೇಕು ನೋಡಿ. ಇವಾಗ ಪೌಡ್ರ್ ಆಗಿದೆ. ಕಡಲೆ ಬೀಜ ಒಂದು ಬೌಲ್ಗೆ ಹಾಕ್ಕೋಬೇಕು. ಎಳ್ಳು, ಹುರಿದಿರೋದು ಎಳ್ಳು, ತುರಿದಿರೋದು ಕೊಬ್ಬರಿ, ಮತ್ತು ಮಿಕ್ಸಿ ಮಾಡಿ ಪೌಡ್ರು ಮಾಡ್ಕೊಂಡಿರೋಂಥ ಹುರ್ಗಡ್ಲೆ ಪೌಡ್ರು, ಗಸಗಸೆ, ಸ್ವಲ್ಪ ಕಡಲೆ ಬೀಜ ಎಲ್ಲ ಪೌಡ್ರ್ ಆಗಿದೆ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪಾಕ ಕಾದಿದೆ. ಇವಾಗ ಸೋಸ್ಕೊಬೇಕು. ನೋಡಿ, ಬೆಲ್ಲದಲ್ಲಿ ಏನಾದರೂ ಇದ್ದರೆ ಎಲ್ಲ ಫಿಲ್ಟರ್ ಆಗುತ್ತೆ. ನೀಟಾಗಿ ಫಿಲ್ಟ್ರ್ ಮಾಡ್ಕೊಬೇಕು. ಈಗ ಅದಕ್ಕೆ ಕಲಿಸ್ಕೊಳಕ್ಕಾಗ್ತದೆ. ತಂಬಿಟ್ಟು ಥರದ್ದು ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ತಂಬಿಟ್ಟು ಥರ ಉಂಡೆ ಮಾಡ್ಕೊಬೇಕು. ನೋಡಿ, ಇವಾಗೆಲ್ಲ ಕಲಿಸ್ಕೊಂಡಿದ್ದೀನಿ. ಅದನ್ನು ಉಂಡೆ ಕಟ್ಟಬೇಕು. ಉಂಡೆ ಕಟ್ಕೊಳ್ಳೋಣ. ದೇವ್ರ ನೈವೇದ್ಯಕ್ಕೆ. ನೋಡಿ, ಈ ಥರ ಎಲ್ಲ ಮಾಡ್ಕೊಬೇಕು. ನೋಡಿ, ಇವಾಗೆಲ್ಲ ನೋಡಿ ಫ್ರೆಂಡ್ಸ್, ಹೆಂಗೆ ಬಂದಿದೆ. ತುಂಬ ಚೆನ್ನಾಗಿದೆ. ಅಕ್ಕಿ ಹುರಿದ್ಬಿಟ್ಟು ಅದನ್ನು ಸ್ವಲ್ಪ ಹ್ಯಾಡ್ ಮಾಡ್ಬೋದು ಬೇಕಂದರೆ. ದೇವ್ರ ನೈವೇದ್ಯಕ್ಕೆ ಶಿವರಾತ್ರಿ ಹಬ್ಬಕ್ಕೋಸ್ಕರ ನಾವು ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೊಂದು ವಿಷಯ, ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.